ವಿಶೇಷವಾಗಿ ಬಹಳ ಸಂತೋಷ ಅನಿಸ್ತಾ ಇದೆ. ಈ ಒಂದು ಉಚಿತ ಬೃಹತ್ ಆರೋಗ್ಯ ತಪಾಸಣೆ ಶಿಬಿರ ಏನು ಹುಮ್ನಾಬಾದ್ ಪಟ್ಟಣದಲ್ಲಿ ಎಲ್ಲರ ಒಂದು ಸಹಿತದಲ್ಲಿ ಮಾಡಿದಾಗ ಸುಮಾರು 1600ರಿಂದ 2000ವರೆಗೆ ರೋಗಿಗಳ ಒಂದು ಪರೀಕ್ಷೆ ಮಾಡಲಾಗಿದೆ. ನಮ್ಮ HKI ಸಂಸ್ಥೆ ಉಪಾಧ್ಯಕ್ಷರು ಹೇಳ್ತಾ ಇದ್ರು, ನಾವೆಲ್ಲೆಲ್ಲಿ ಮಾಡ್ತಾ ಹೋಗಿದಾಗ 100, 200, 250ಕ್ಕಿಂತ ಜಾಸ್ತಿ ನಾವೆಲ್ಲಿ ಕೂಡ ಇಷ್ಟೊಂದು ಪೇಷಂಟ್ಸ್ ಬರ್ಲಿಲ್ಲ ಅಂತೇಳಿ. ಇವತ್ತು ಇಲ್ಲಿ ಬಹಳ ಒಳ್ಳೆ ರೀತಿಯಿಂದ ಇದೊಂದು ಸದುಪಯೋಗ ಆಗ್ಬೇಕು ಅಂತ ನಾವೆಲ್ಲ ಕಡೆ ಮಾಧ್ಯಮದ ಮುಖಾಂತರ ನಾವು ವೈಯಕ್ತಿಕವಾಗಿ ಕೂಡ ಪ್ರಚಾರಗಳು ಮಾಡಿ ಇವತ್ತು ಬರ್ತಕ್ಕಂಥ ಎಲ್ಲ ರೋಗಿಗಳಿಗೆ ಎಲ್ಲ ಸೌಲಭ್ಯಗಳು ಒದಗಿಸಿಕೊಡ್ತಕ್ಕಂಥ ಒಂದು ಒಳ್ಳೆ ಕೆಲಸ ಇವತ್ತು ಬಸವರಾಜ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಇವತ್ತು ಆಗಿದೆ. ತಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ವಿಜಯಕುಮಾರ್ ಡಾಕ್ಟರ್ ಅವರು ವಿಜಯಕುಮಾರ್ ಕಪ್ಪಿಗೇರಿ ಅವರು ಪಾಪ ಅವ್ರು ಸುಮಾರು ದಿನ ಹಿಡ್ಕೊಂಡು ಸಂತೋಷ್ ಅವರು ಡಾಕ್ಟರ್ ಸಂತೋಷ್ ಅವರು ಸುಮಾರು 8 ದಿವಸದಿಂದ ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕು, ಈ ಭಾಗದಲ್ಲಿ ಇರ್ತಕ್ಕಂಥ ಏನು ಬಡ ಜನರಿದ್ದಾರ ರೋಗಿಗಳಿದ್ದಾರ ಅವ್ರು ಗುಣಮುಖರಾಗಬೇಕು ಅಂತ ಬಹಳ ಅವ್ರದ್ದು ಸಮಯ ಕೊಟ್ಟು ನಮ್ಮ ಜೊತೆಯಲ್ಲಿ ಕೂಡ ಅವರು ರಾತ್ರಿ ಹಗಲ ಕೆಲಸ ಮಾಡಿದ್ರು. ಇವತ್ತು ನಮ್ಮ ಉದ್ದೇಶ ಏನಿದೆ, ಇವತ್ತು ನಾವು ನೋಡ್ತಾ ಇದೀವಿ ಬೆಂಗಳೂರು ಅಂತ ರಾಜಧಾನಿಯಲ್ಲಿ, ಇವತ್ತು ದಿಲ್ಲಿ ಇರ್ಬೋದು, ಹೈದರಾಬಾದ್ ಇರ್ಬೋದು, ಮುಂಬೈ ಇರ್ಬೋದು, ಇವತ್ತಿರ್ತಕ್ಕಂಥ ರೋಗಗಳು ಇವತ್ತು ಡಾಕ್ಟರ್ ವಿಜ್ಞಾನ ಎಷ್ಟು ಮುಂದೆ ಹೋಗ್ತಾ ಇದೆ ಅದಕ್ಕಿಂತ ಮುಂದೆ ರೋಗಗಳು ಕೂಡ ಹೋಗ್ತಾ ಇದೆ. ಇವತ್ತು ಬೆಳಗ್ಗೆ ಅಂದ್ರೆ ನಾನು ಇವತ್ತು ಯಾರೋ ಒಬ್ರು ತೀರ್ ಹೋಗಿದ್ರು ನಮ್ಮ ಕ್ಷೇತ್ರದಲ್ಲಿ, ನಿನ್ನೆನೆ ಚೆನ್ನಾಗಿದ್ರು, ನಿನ್ನೆನೆ ಮಾತಾಡಿದ್ರು, ನಿನ್ನೆ ಸಾಯಂಕಾಲ ಮಧ್ಯಾಹ್ನ ಮಾತಾಡಿದಾರೆ, ಸಾಯಂಕಾಲ ಹಾರ್ಟ್ ಅಟ್ಯಾಕ್ ಆಗಿ ತೀರ್ ಹೋಗಿದ್ದಾರೆ. ಸುಮಾರು 56ರಿಂದ 60 ವರ್ಷ ಇದೆ. ಇವತ್ತು ಯಾವ ರೀತಿ ಸಾವುಗಳು ಬರ್ತಾ ಇದೆ, ಇವತ್ತು ನಾವು ಎಷ್ಟೇ ಎಚ್ಚರಿಕೆ ವಹಿಸಿದ್ರು ಕೂಡ ಇವತ್ತು ರೋಗಗಳು ಬಹಳ ಇದರಿಂದ ಹರಡ್ತಾ ಇದೆ. ಇವತ್ತು ಆ ಉದ್ದೇಶದಿಂದ ದಿವಂಗತ ಬಸವರಾಜ್ ಪಾಟೀಲ್ ಅವರ ಫೌಂಡೇಶನ್ ಮತ್ತೆ ಇಲ್ಲೆಲ್ಲ ಸೇರಿರ್ತಕ್ಕಂಥ ರೋಟರಿ ಕ್ಲಬ್ ಇರ್ಬೋದು, ಇವತ್ತೇನು ಈ ಬಸವೇಶ್ವರ ಆಸ್ಪತ್ರೆ ಇರ್ಬೋದು, ಬೇರೆ ಬೇರೆ ಇದರಿಂದ ಈ NGN ಫೌಂಡೇಶನ್ ಕಲಬುರಗಿ ಎಲ್ಲರ ವತಿಯಿಂದ ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೆ. ಈಗಾಗಲೇ ನಾವು ಹೇಳಿದಾಗ ಇವತ್ತು ನಾವು ಬರುವಾಗ ಅಲ್ಲಿ ಸಾಕಷ್ಟು ರೋಗಿಗಳು ಕೂತಿದ್ರು, ಕಣ್ಣುಗಳನ್ನು ಪರೀಕ್ಷೆ ಮಾಡಿದಾರ. ಸುಮಾರು 40ರಿಂದ 50 ಜನರಿಗೆ ಕಣ್ಣಿನ ಆಪರೇಷನ್ ಮಾಡಬೇಕಾಗಿದೆ. ಅದರ ಸಲುವಾಗಿ ಡಾಕ್ಟರ್ಸ್ ಈಗಾಗಲೇ ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಇವತ್ತಿನ ದಿವಸದಲ್ಲಿ 20ರಿಂದ 25 ಜನ ರೋಗಿಗಳಿಗೆ ಇವತ್ತು ಆ ಬಸ್ ನಲ್ಲಿ ಅವ್ರಿಗೆ ಕರ್ಕೊಂಡು ಒಯ್ದವರಿಗೆಲ್ಲ ವ್ಯವಸ್ಥೆ ಮಾಡಿ ಅವ್ರಿಗೆ ಆಪರೇಷನ್ ಮಾಡಿ ಅವ್ರಿಗೆ ಯಾವ ರೀತಿ ಮಾಡಬೇಕೆಲ್ಲ ಆಗಿ ಅವ್ರಿಗೆ ಹುಮ್ನಾಬಾದವರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಕೂಡ ನಾವೆಲ್ಲ ಇದರಿಂದ ನಾವು ಮಾಡ್ತಾ ಇದೀವಿ. ಇದು ಉದ್ದೇಶ. ಮತ್ತೆ ಇಲ್ಲಿ ಬೇರೆ ಬೇರೆ ರೋಗಿಗಳು ಬಂದಾರ, ಹೇಳ್ತಾ ಇದ್ರು, ಇವತ್ತ ಸಕ್ಕರೆ ಕಾಯಿಲೆ ಇರ್ಬೋದು, BP ಇರ್ಬೋದು, ಇವತ್ತು ಹೃದಯ ಕಾಯಿಲೆ ಇರ್ಬೋದು, ಬೇರೆ ಬೇರೆ ಕಾಯಿಲೆದಲ್ಲಿ ಕೂಡ ಇವತ್ತು ಪೈಲ್ಸ್, ಇವತ್ತು ಬೇರೆ ಬೇರೆ ಇದರಲ್ಲಿ ಕೂಡ ಸಾಕಷ್ಟು ಪೇಷಂಟ್ಗಳು ಬಂದಿದಾರ ಅಂತ ಹೇಳ್ತಾ ಇದ್ರು. ಇವತ್ತು ಅದರಲ್ಲಿ ಕೂಡ ನುರಿತವಾದಂತ ಡಾಕ್ಟರ್ಸ್, ಇವತ್ತು ಡಾಕ್ಟರ್ಸ್ ಪಡೆ ನೋಡಿದೆ, ನಾನು ಕೂಡ ಒಂದು ರೌಂಡ್ ಹಾಕುವಾಗ ಬಹಳಷ್ಟು ಸೀನಿಯರ್ಸ್ ಡಾಕ್ಟರ್ಸ್ ಕೂಡ ಇವತ್ತು ಈ ಒಂದು ಅಭಿಯಾನದಲ್ಲಿ ಬಂದಿದ್ದಾರೆ. ಇವತ್ತು ನಮ್ದೆಲ್ಲ ಬಹಳ ಒಳ್ಳೆ ಸಂಯೋಗ ಅಂತ ನಾನು ಅನಿಸ್ತೀನಿ. ಯಾಕಂದ್ರೆ ಇಲ್ಲಿ ಬಂದು ಆ ಡಾಕ್ಟರ್ ಸಮಯ ಅಲ್ಲೇ ಗುಲ್ಬರ್ಗದಲ್ಲಿ ಹೋಗ್ಬೇಕಾಯ್ತು ಅಂದ್ರೆ ಅವ್ರಿಗೆ ನಾವು ಕೈಕೊಂಡು ಕೊಡ್ಬೇಕಾಗ್ತದೆ. ಇವತ್ತು ನಮಗೋಸ್ಕರ ಅವ್ರು ಇಲ್ಲಿ ಬಂದು ಹೆಲ್ತ್ ಕ್ಯಾಂಪ್ ಮಾಡಿ ಇವತ್ತು ನಿಮ್ಗೆಲ್ಲ ಇರ್ತಕ್ಕಂಥ ರೋಗಗಳು ಗುಣಪಡಿಸ್ತಕ್ಕಂಥ ಕಾರ್ಯ ಏನ್ ನಡೀತಾ ಇದೆ, ಬಹಳ ಒಳ್ಳೆ ಕಾರ್ಯ ಇದೆ. ಯಾಕಂದ್ರ ಇದಕ್ಕೆಲ್ಲರ ಒಂದು ಸಹಕಾರ. ಇವತ್ತು ನಾವು ಹುಮ್ನಾಬಾದ್ ಕ್ಷೇತ್ರದಲ್ಲಿ ಯಾಕೆ ಮಾಡ್ಬೇಕು, ನಮ್ಮ ವಿಷನ್ ಏನು ಅಂದ್ರೆ ಇಲ್ಲಿ ಇರ್ತಕ್ಕಂಥ ರೋಗಿಗಳು ಇವತ್ತು ಸಾಕಷ್ಟು ಇದರಲ್ಲಿ ಇವತ್ತು ರೋಗಗ್ರಸ್ತ. ಇವತ್ತು ಯಾವ ಹಳ್ಳಿ ಗ್ರಾಮಕ್ಕೆ ಹೋಗ್ತೀವಿ ಅಲ್ಲಿ ಅನೇಕ ಜನ ರೋಗಿಗಳು ನೋಡ್ತಾ ಇದೀವಿ. ಇವತ್ತೇನೋ ಇದರಿಂದ ಒಂದು ವ್ಯವಸ್ಥೆ ಆಗ್ಬೇಕು. ಇವತ್ತು ಪಾಪ ಅವ್ರು ಬಡವರು ಗುಲ್ಬರ್ಗ ಹೋಗ್ಬೇಕು, ಹೈದರಾಬಾದ್ಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ತಪಾಸಣೆ ಆಗ್ಬೇಕು, ಕಷ್ಟ ಇದೆ. ಇವತ್ತು ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಿಂದ ಇವತ್ತು ಇಲ್ಲೇ ಇದಕ್ಕೊಂದು ಪ್ರಾರಂಭ ಕೊಟ್ಟು ಇಲ್ಲಿ ಬರ್ತಕ್ಕಂಥ ಎಲ್ಲ ರೋಗಿಗಳಿಗೆ ವ್ಯವಸ್ಥೆ ಮಾಡಬೇಕು ಅಂತ ಅದು ಒಂದೇ ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇವತ್ತು ಇದರಿಂದ ನನಗೆ ಅನಿಸ್ತಾ ಇದೆ ಸಾಕಷ್ಟು ಜನ ತಾವೆಲ್ಲ ಸದುಪಯೋಗ ತಗೊಂಡಿರಿ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಕಾಲದಲ್ಲಿ ಇದು ಇಂಥ ಕಾರ್ಯಕ್ರಮ ನಡೀತಾ ಇರ್ಬೇಕು. ಯಾಕಂದ್ರೆ ಒಂದು 6 ತಿಂಗಳಿಗೊಮ್ಮ, ವರ್ಷಕ್ಕೊಮ್ಮ ನಮ್ಮ ಬಸವರಾಜ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಯಾಕಂದ್ರೆ ಇದು ಆಗಿದಾಗ ಇವತ್ತಿರ್ತಕ್ಕಂಥ ರೋಗಿಗಳಿಗೆ ಸಾಕಷ್ಟು ವ್ಯವಸ್ಥೆ ಮತ್ತು ಸಾಕಷ್ಟು ಅನುಕೂಲ ಆಗ್ತದೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು HKI ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರು ಒಳಗೊಂಡು ಇವತ್ತ ಎಲ್ಲ ಸಂಸ್ಥೆಯ ಇವತ್ತೇನು ಡೈರೆಕ್ಟರ್ಸ್ ಕೂಡ ಇವತ್ತು ಈ ಒಂದು ಅಭಿಯಾನದಲ್ಲಿ ತಾವು ಕೂಡ ಬಂದಿದ್ರಿ. ನನ್ನ ಪರವಾಗಿ ನಿಮ್ಮ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷರಿಗೆ ಎಲ್ಲ ಗವರ್ನಿಂಗ್ ಕೌನ್ಸಿಲ್ ಬಾಡಿ
ಎಲ್ಲ ಸದಸ್ಯರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಿಮ್ ಸಹಕಾರ ಕೂಡ ತಾವೆಲ್ಲ ಕೊಟ್ಟಿದ್ರಿ. ಮುಂದೂ ಕೂಡ ಇಂಥ ಕಾರ್ಯಕ್ರಮಗಳಿಗೆ ಹುಮ್ನಾಬಾದಲ್ಲಿ ಮಾಡಲಿ, ಬೇರೆ ಬೇರೆ ಕಡೆ ಮಾಡಿದಾಗ ನೀವು ಇರ್ತಕ್ಕಂಥ ಸಹಕಾರ ಕೊಟ್ಟಿದಾಗ ಬಹಳ ಒಳ್ಳೆ ರೀತಿಯಿಂದ ಯಶಸ್ವಿ ಆಗ್ತಕ್ಕಂಥ ಕಾರ್ಯಕ್ರಮ ಆಗ್ತದ. ಇವತ್ತೇನು ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಸಮಯ ಬೆಳಗ್ಗೆ 9 ಗಂಟೆ 10 ಗಂಟೆ ಇದೆಲ್ಲ ಪ್ರಾರಂಭ ಆಗಿದೆ. ನಾನು ಬೆಳಗ್ಗೆನೆ ಬರಬೇಕಾಗಿತ್ತು, ಬೇರೆ ಕಾರಣಾಂತರದಿಂದ ಸ್ವಲ್ಪ ವಿಳಂಬ ಆಗಿದೆ. ಇನ್ನೂ ಕೂಡ ಡಾಕ್ಟರ್ಸ್ ಇದ್ದಾರ, ಇನ್ನೂ ಪೇಷಂಟ್ಸ್ ನೋಡ್ತಾ ಇದ್ದಾರ. ಇನ್ನು 5 ಗಂಟೆವರೆಗೆ ಎಲ್ಲನೂ ಕೂಡ ಮಾಡಿ ಇವತ್ತು ಇನ್ನೂ ಬೇರೆ ಬೇರೆ ರೂಪದಲ್ಲಿ ಈಗ ನಮ್ಮ ಮೆಡಿಸಿನ್ ಕೂಡ ಯಾರಿಗೆ ಡಾಕ್ಟರ್ಸ್ ಮೆಡಿಸಿನ್ಸ್ ಬರ್ಕೊಟ್ಟಿದಾರ ಆ ಮೆಡಿಸಿನ್ಸ್ ಕೂಡ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೆಲ್ಲನೂ ಕೂಡ ತಾವು ಕಣ್ಣೆದೆ ನೋಡ್ಬೇಕು. ನಮ್ಮ ಮಾಧ್ಯಮ ಸ್ನೇಹಿತರು ಸಾಕಷ್ಟು ವಿಳಂಬ ಬಂದಿದ್ರಿ, ತಾವು ಕೂಡ ನೋಡ್ಬೋದು ಇವತ್ತು ಯಾವ ರೀತಿ ಇದು ಒಂದು ಕಾರ್ಯಕ್ರಮ ಆಗಿದೆ. ನಿಜವಾಗ್ಲು 16ರಿಂದ 2000 ರೋಗಿಗಳ ತಪಾಸಣೆ ಆಗ್ಬೇಕು ಅಂದ್ರೆ ಸಣ್ಣ ಮಾತಲ್ಲ. ಇವತ್ತು ಎಲ್ಲಾ ರೋಗಿಗಳು ಬೇರೆ ಬೇರೆ ಇದರಲ್ಲಿ ಇದ್ರು ಕೂಡ ಇವತ್ತು ನಮ್ಮ ಡಾಕ್ಟರ್ಸ್ ಚೆಕಪ್ ಮಾಡಿ ಅವ್ರದ್ದೇ ಆದಂತ ಇದರಲ್ಲಿ ಇವತ್ತು ಕಾರ್ಯಗಳು ಮಾಡಿದ್ದಾರೆ. ಬಹಳ ಒಳ್ಳೆ ಕಾರ್ಯ ಆಗಿದೆ. ನಾನು ಅವಾಗಿಂದ ನಾನು ಹೇಳ್ತಾ ಇದ್ದೆ, ಯಾಕಂದ್ರೆ ಮಾಧ್ಯಮ ಸ್ನೇಹಿತರು ನಾವು ಬರೇ ಮಾತಾಡೋದು ಹೇಳಿ ಬರೆಯೋದು ಮುಖ್ಯ ಅಲ್ಲ. ನಿಮ್ ಕಣ್ಣಾರೆ ನೀವು ನೋಡಿದಾಗ ನಿಮ್ಗೂ ಕೂಡ ಅದ್ರ ದೂರದೃಷ್ಟಿ ಗುರುತಾಗ್ತದೆ. ಏನಪ್ಪಾ ರಾಜಶೇಖರ್ ಪಾಟೀಲ್ ಅವರು ಹೇಳ್ತಕ್ಕಂಥ ಸತ್ಯ ಏನು, ಏನ್ ಕಾರ್ಯಗಳು ಆಗ್ತಾ ಇದೆ. ಇದರಿಂದ ನಾವು ಸುಮ್ಮನೆ ಹೇಳಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಕ್ತೇವೆ, ನಾವೆಲ್ಲರ ಫ್ಯಾಕ್ಟ್ರಿ ಹಾಕ್ತೇವೆ, ಸುಳ್ಳು ಹೇಳಿ ಯಾರಿಗೂ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು. ನಮ್ಮ ನಡೆ ನುಡಿ ಆಚಾರ ವಿಚಾರ ಏನಂದ್ರೆ ನುಡದಂತೆ ನಡೆ. ಯಾರಿಗೂ ಕೂಡ ಸುಳ್ಳು ಹೇಳಿ ನಾವು ಹೋಗ್ತಕ್ಕಂಥವ್ರಲ್ಲ. ಯಾವುದೇ ಮಾಡ್ತೀವಿ. ಇವತ್ತು ರಾಜಕೀಯ ಜೀವನದಲ್ಲಿ ಉದ್ದಗಲೂ ಕೂಡ ಇವತ್ತು ಹುಮ್ನಾಬಾದ್ ಕ್ಷೇತ್ರದ ಇತಿಹಾಸ ಇದೆ. ಸ್ವರ್ಗೀಯ ಬಸವರಾಜ ಪಾಟೀಲ್ರವರು 78ರಿಂದ ಸುಮಾರು 4 ಬಾರಿ ಶಾಸಕರಾಗಿ, 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, 2 ಬಾರಿ ರಾಜ್ಯದ ಸಚಿವ ಸಂಪುಟದ ಸಚಿವರಾಗಿ ಈ ಭಾಗಕ್ಕೆ ತಮ್ಮದೇ ಆದಂತ ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಬೀದರ್ ಜಿಲ್ಲೆ ಅಲ್ಲ ಇಡೀ ರಾಜ್ಯಕ್ಕೆ ಪರಿಚಯ ಇರ್ತಕ್ಕಂಥವ್ರು ದಿವಂಗತ ಬಸವರಾಜ ಪಾಟೀಲ್ ಅವರು. ಅವರು ಆದ ನಂತರ ನನಗೂ ಕೂಡ ಇದೇ ಹುಮ್ನಾಬಾದ್ ಕ್ಷೇತ್ರದ ಮಹಾಜನತೆ 4 ಬಾರಿ, ಇವತ್ತು ನಿಮ್ಗೆಲ್ಲ ಗುರುತಿದೆ, 1 ಬಾರಿ 2 ಬಾರಿ ಗೆದ್ರೆ ಮತ್ತೆ 3ನೇ ಸಲ ಬಹಳ ಕಷ್ಟ ಇದೆ. ನಾವು 4 ಬಾರಿ ಸತತವಾಗಿ ಹುಮ್ನಾಬಾದ್ ಕ್ಷೇತ್ರ ಜನ ನನ್ನನ್ನು ಗೆಲ್ಲಿಸಿ ರಾಜ್ಯದ ಸಚಿವ ಸಂಪುಟದಲ್ಲಿ ಒಬ್ಬ ಕ್ಯಾಬಿನೆಟ್ ಸಚಿವನಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಕೂಡ ನನಗೆ ಒದಗಿಸ್ಕೊಡ್ತಾರೆ. ಇದೇ ಪಾಪ ಜೀವನದಲ್ಲಿ ಈಗ ನೋಡ್ರಿ, ಮಾಡೋ ಬರ್ತದ, ಮಾಡೋ ಕರೆಕ್ತದ, ಮಾಡೋ ಶಾಶ್ವತಗಿರಲ್ಲ ಮೊಗಜಿ, ಮಾಡೋ ಬರ್ತದ, ಮಾಡೋ ಹೋಯ್ತದ. ಯಾವುದು ಶಾಶ್ವತ ಅಲ್ಲ. ಇವತ್ತು ನಾವೇನು ಅಧಿಕಾರದಲ್ಲಿ ಸ್ವಲ್ಪ ದಿನ ಆಗ್ತದೆ. ಯಾವಾಗ್ಲೂ ಮನುಷ್ಯನ ಜೀವನದಲ್ಲಿ ಏರುಪೇರು ಇರ್ಬೇಕು. ಈಗ ಎಲ್ಲ ರೋಡ್ ಸ್ಪೀಡ್ ಹೋಗ್ತೇವೆ, ಸ್ಪೀಡ್ ಬ್ರೇಕರ್ ಯಾಕೆ ಹಾಕ್ತಾರ? ಸ್ವಲ್ಪ ಗಾಡಿ ಸ್ಲೋ ಆಗ್ಲಿ ಅಂತ. ಒಂದೊಂದು ಸಮಯ ಬರ್ತದೆ. ಆದ್ರೆ ಅದಕ್ಕೆ ಯಾವುದಕ್ಕೂ ಕೂಡ ನಾವು ಭಯ ಪಡಬೇಕಾಗಿಲ್ಲ. ಜನರ ಮಧ್ಯದಲ್ಲಿ ಇದ್ದೀವಿ, ಜನರ ಸೇವೆ ಮಾಡ್ತಕ್ಕಂಥದ್ದು. ಇವತ್ತು ಇದೆಲ್ಲ ಯಾಕೆ ಮಾಡ್ಬೇಕು? ಇದು ಉದ್ದೇಶ ಏನು? ನಮ್ಮ ಉದ್ದೇಶ ಈಗೇನಿಲ್ಲ. ಈಗೇನ್ ಚುನಾವಣೆ ಇಲ್ಲ, ಏನ್ ಡಾಕ್ಟರ್ ಹಾರ್ಕೊಡೋರೆ, ಈಗೇನ್ ಯಾವುದು ಚುನಾವಣೆ ಇಲ್ಲ, ಏನ್ ಮುನ್ಸಿಪಾಲ್ ಚುನಾವಣೆ ಇಲ್ಲ, ಅಥವಾ ವಿಧಾನಸಭೆ ಚುನಾವಣೆ ಇಲ್ಲ, ಬೇರೆ ಬೇರೆ ಯಾವುದು ಚುನಾವಣೆ ಇಲ್ಲ. ನಮ್ದೇನು ದೂರದೃಷ್ಟಿ ಇರ್ತಕ್ಕಂಥ ಬಡವರಿಗೆ ಒಳ್ಳೇದಾಗ ಅದು ನೇತೃತ್ವ ಮಾಡ್ತಕ್ಕಂಥ ಕಾರ್ಯಕ್ರಮ. ಯಾವುದು ಉದ್ದೇಶ ಕೊಡಲ್ಲ. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದು ಉದ್ದೇಶ ಇರ್ತದೆ. ಏನಪ್ಪಾ ಇವ್ರದ್ದು ಏನಾರ ಇದೇನೋ ಅಂತ ಹೇಳಿ ಇಲ್ಲ, ನಮ್ದು ಯಾವುದೂ ಇಲ್ಲ. ಸ್ವಚ್ಛ ಮನಸ್ಸು, ಸ್ವಚ್ಛ ಉದ್ದೇಶದಿಂದ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಬಡ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಆ ದೂರದೃಷ್ಟಿ ಇಟ್ಕೊಂಡು ನಾವು ಮಾಡಿದೀವಿ. ಅದ್ರ ಜೊತೆಲಿ ನಿಮಗೆಲ್ಲ ಗುರ್ತಿದೆ, ಸೋದರಂತ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಇವತ್ತು 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, ನಮಗೆಲ್ಲ ಗುರ್ತಿದೆ, ಸೋಲುಗೆಲುವು ಇದೆ. ಸತತವಾಗಿ 2 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ರೆ ಇದು ಬರೀ ನಮ್ದು ಹುಮ್ನಾಬಾದ್ ಕ್ಷೇತ್ರ, ನಮ್ದು ಇಷ್ಟೇ 140 ಹಳ್ಳಿಗಳು ಬರ್ತಕ್ಕಂಥ ಒಂದು ಕ್ಷೇತ್ರ. ಇವತ್ತು ಆ ವಿಧಾನ ಪರಿಷತ್ ಬರ್ತಕ್ಕಂಥದ್ದು 41 ಕ್ಷೇತ್ರದ ಶಾಸಕರು ಬರ್ತಕ್ಕಂಥ ಅದು ಒಂದು ದೊಡ್ಡ ಕ್ಷೇತ್ರ. ಇವತ್ತು ಅಲ್ಲಿ ಕೂಡ 2ನೇ ಬಾರಿ ಕೂಡ 5,000 ಮತಗಳ ಅಂತರದಿಂದ ಗೆಲ್ಲಬೇಕಾದ್ರೆ ಅದು ಬಹಳ ಶಕ್ತಿ ಸಾಮರ್ಥ್ಯ. ನಾವು ಮಾಡಿರ್ತಕ್ಕಂಥ ಕಾರ್ಯ ಅದು ವಿಶೇಷವಾಗಿ ಬಸವರಾಜ ಪಾಟೀಲ್ ಅವರು ಕೊಟ್ಟಂತ ಕೊಡುಗೆ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಲಿ ಇನ್ನೊಬ್ಬ ಸಹೋದರ ಭೀಮರಾವ್ ಪಾಟೀಲ್ ಅವರು ಕೂಡ ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿ ಸೇವೆ ಸಲ್ಲಿಸ್ತಕ್ಕಂಥ ನಿಮ್ಮ ಹಗಲಿರುಳು ನಿಮ್ಮ ಸೇವೆಯಲ್ಲಿ ತೊಡಗಿದ್ದಾರೆ. ಇವತ್ತು ನೋಡ್ತಾ ಇದ್ವಿ ಅಭಿಷೇಕ್ ಪಾಟೀಲ್ ಅವರು ಕೂಡ ಇವತ್ತು DCC ಬ್ಯಾಂಕಿನ ಉಪಾಧ್ಯಕ್ಷರಾಗಿ, ರಾಜ್ಯ ಮಟ್ಟದಲ್ಲಿ ಕೂಡ ಒಬ್ಬ ಡೈರೆಕ್ಟರ್ ಆಗಿ ಇವತ್ತ ಕಾರ್ಯನಿರ್ವಹಣೆ ಮಾಡ್ತಾರ. ಇವತ್ತು ತಮ್ಮೆಲ್ಲರ ಮಧ್ಯದಲ್ಲಿ ಸೇವೆ ಮಾಡ್ತಕ್ಕಂಥ ಅವರು ಕೂಡ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಪ್ಪಾ, ಇದು ಬಸವರಾಜ ಪಾಟೀಲ್ ಅವರು ಮಾಡ್ತಕ್ಕಂಥ ಬಸವರಾಜ ಪಾಟೀಲ್ ಅವರು ಏನು ದಾರಿ ಏನು ಹಾದಿ ಹಾಕೊಟ್ಟಿದಾರ ಅದೇ ಮಾರ್ಗದಲ್ಲಿ ಪ್ರಾಮಾಣಿಕತೆಯಿಂದ ನಾನು ಹೇಳ್ತಾ ಇದ್ದೀನಿ, ನಾವೆಲ್ಲರೂ ಕೂಡ ನಡೀತಾ ಇದೀವಿ. ಬಸವರಾಜ ಪಾಟೀಲ್ ಅವರು ಹೇಳಿದ್ರು, ನಿಮ್ಲಿಂದ ಯಾರಿಗಾದ್ರೂ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನೀವು ಅವ್ರಿಗೆ ಕೆಟ್ಟದ್ ಮಾಡಬೇಡ್ರಿ, ನಿಮ್ಲಿಂದ ಒಳ್ಳೇದ್ ಮಾಡಕ್ ಆಗ್ಲಿಲ್ಲ ಅವ್ರಿಗೆ ಕೆಟ್ಟದ್ ಬಯಸ್ಬೇಡ್ರಿ ಅಂತ.
ಅದೇ ದಾರಿಯಲ್ಲಿ ನಾವು ನಡೀತಿದೀವಿ. ಆದ್ರೆ ಕೆಲವ್ರು ಏನ್ ತಿಳ್ಕೊತಾ ಇದಾರೆ ಅಂದ್ರೆ ನಾವ್ ಏನಂದ್ರೂ ನಮ್ಗೆ ಯಾರು ಕೇಳೋರಿಲ್ಲ, ನಮಗ್ ಲಗಾಮಿಲ್ಲ ಅಂತ ತಿಳ್ಕೊತಾ ಇದಾರೆ. ಅದು ಅಲ್ಲ ಆ ಭಾವನೆ, ಅದಲ್ಲ. ನಮ್ ಭಾವನೆ ಏನು ಅಂದ್ರೆ ನಮ್ ತಂದೆಯವರು ಏನ್ ಹೇಳಿದಾರ, ಸ್ವರ್ಗೀಯ ತಂದೆಯವರು ಆ ದಾರಿನ ನಾವು ನಡೀತಾ ಇದೀವಿ. ಅದ್ರ ಸಲುವಾಗಿ ಇವತ್ತು ವಿಶೇಷವಾಗಿ ಇವತ್ತು ಏನು ಈ ಒಂದು ಹೆಲ್ತ್ ಫ್ರೀ ಚೆಕಪ್ ಬಹಳ ಒಳ್ಳೆ ಕಾರ್ಯ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತು ಇದಕ್ಕೆಲ್ಲರೂ ಕೂಡ ನೀವು ಕೂಡ ಸಹಕಾರ ಕೊಟ್ಟಿದ್ರಿ. ಮತ್ತೆ ನೀವು ಇದಕ್ಕೆಲ್ಲ ನೀವು ಬಂದ್ರೆ, ಯಾಕಂದ್ರೆ ರೋಗಿಗಳು ಬಂದಾಗ ಮತ್ತೆ ಡಾಕ್ಟರ್ಸ್ ಅಲ್ಲಿ ಬಂದಿದ್ದು ಒಂದು ಏನಾದ್ರೂ ಅದಕ್ಕೆ ಅರ್ಥ ಬರುತ್ತೆ. ಡಾಕ್ಟರ್ಸ್ ಬಂದ್ರು ಯಾರು ಪೇಷಂಟ್ಸೇ ಬಂದಿಲ್ಲ ಅಂದ್ರೆ ಅವ್ರದ್ದು ಒಂದಿನ ಎಷ್ಟೋ ಡಾಕ್ಟರ್ಸ್ ಪೇಷಂಟ್ಸ್ ಬರ್ತಕ್ಕಂಥದ್ದು ಅವರೆಲ್ಲ ಬಿಟ್ಟು ಇಲ್ಲಿ ಬಂದು ಇವತ್ತು ಅವ್ರಿಗೂ ಕೂಡ ಸಂತೋಷ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇವತ್ತೇನು ಎಲ್ಲಾ ಡಾಕ್ಟರ್ಸ್ ಇವತ್ತು ಇಲ್ಲಿ ಬಂದು ಹುಮ್ನಾಬಾದ್ ಪಟ್ಟಣದಲ್ಲಿ ಏನು ಕಾರ್ಯನಿರ್ವಹಣೆ ಮಾಡಿದಾರ ಅವರಿಗೆಲ್ಲರಿಗೂ ಕೂಡ ಈ ಎಲ್ಲಾ ಫೌಂಡೇಶನ್ ವತಿಯಿಂದ, ವಿಶೇಷವಾಗಿ ಬಸವರಾಜ್ ಪಾಟೀಲ್ ಫೌಂಡೇಶನ್ ವತಿಯಿಂದ ನಾನು ಅವ್ರಿಗೆಲ್ಲರಿಗೂ ಕೂಡ ಹಾರ್ದಿಕವಾದಂತ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಎಲ್ಲಾ ಡಾಕ್ಟರ್ಸ್ ಪ್ರೀತಿ ವಿಶ್ವಾಸ, ಇವತ್ತೇನು ಟೀಮ್ ವರ್ಕ್ ಆಗಿ ನಾವು ಯಾವುದೇ ಕೆಲಸ ಮಾಡ್ಬೇಕಾಗಿತ್ತು ಅದ್ರ ಟೀಮ್ ವರ್ಕ್ ಆಗಿ ಮಾಡ್ಬೇಕು. ಆ ಟೀಮ್ ವರ್ಕ್ ಪ್ರಕಾರ ತಾವು ಮಾಡಿದ್ರಿ. ಮುಂದೂ ಕೂಡ ನಿಮ್ಮ ಸಹಕಾರ ನಮಗಿರ್ಲಿ, ನಮ್ಮ ಸಹಕಾರ ನಿಮಗಿರ್ಲಿ. ಮತ್ತು ಈಗ ವಿಶೇಷವಾಗಿ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಬಹಳ ಇದರಿಂದ ಇವತ್ತು ಇಲ್ಲೆಲ್ಲ ಬರ್ತಕ್ಕಂಥ ಜನರಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಒಳ್ಳೆ ರೀತಿಯಿಂದ ವ್ಯವಸ್ಥಿತವಾಗಿ ಇವತ್ತು ಕೆಲಸ ಮಾಡಿದ್ರಿ. ನಿಮಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ತಮಗೆಲ್ಲರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ಸ್ಗೂ ಎಲ್ಲರಿಗೂ HK ಸಂಸ್ಥೆಗೂ ನನ್ನ ಪರವಾಗಿ ಇನ್ನೊಂದ್ಸಲ ಅಭಿನಂದನೆ ಸಲ್ಲಿಸಿ